ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮ್ಮ PSI ಪೇಪರ್ 1ಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಯನ್ನು ಪ್ರೊವೈಡ್ ಮಾಡಿದ್ದೀನಿ. ಆ್ಯಂಡ್ PSI ಪೇಪರ್ 2ಗೆ ಬೇಕಾಗಿರುವಂಥ 5 ಮಾಡೆಲ್ ಪೇಪರ್ಸನ್ನು ಸಹ ಇನ್ಕ್ಲೂಡ್ ಮಾಡಿದ್ದೀನಿ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಹೀಗೆ ನಾನು ಇಲ್ಲಿವರೆಗೂ 5 ಸೆಷನನ್ನು ಮಾಡಿದ್ದೀನಿ. ಇದು 6ನೇ ಸೆಷನ್ ಆಗಿದೆ. ನೀವೇನಾದರೂ ನಮ್ಮ ಹಿಂದಿನ ಈ ಪ್ಲೇಲಿಸ್ಟನ್ನು ನೋಡಬೇಕು ಅಥವಾ ನಮ್ಮ ಹಿಂದಿನ ಸೆಷನ್ಸನ್ನು ನೋಡಬೇಕು ಅಂತಿದ್ದಲ್ಲಿ ಇಲ್ಲಿ ಮೆಸೇಜ್ ಪಾಪಪ್ ಆಗ್ತಿದೆ ಅಂತ, ಅಲ್ಲಿ ಕ್ಲಿಕ್ ಮಾಡಿ ನೀವು ವಾಚ್ ಮಾಡಬಹುದು. ಆ ಪ್ಲೇಲಿಸ್ಟನ್ನು ನಾನು ಕೊನೆಯಲ್ಲೂ ಕೂಡ ತೋರಿಸ್ತೀನಿ. ಕೊನೆಯಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ ವಾಚ್ ಮಾಡಬಹುದಿದೆ. ನೋಡಿ, ಇವತ್ತಿನ ನಮ್ಮ ಪ್ಯಾರಾಗ್ರಾಫ್ ಹೀಗಿದೆ. ಈ ಪ್ಯಾರಾಗ್ರಾಫನ್ನು ನಾನು ಸ್ಕೂಲ್ ಟೆಕ್ಸ್ಟ್ ಬುಕ್ಕಿಂದ ತೊಗೊಂಡಿದ್ದೀನಿ. ಓದೋಣ ಬನ್ನಿ ಏನಿದೆ ಅಂತ. ಡೆಮೋಕ್ರಸಿ ಎನ್ಶೋರ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. Therefore, the people have the right to review and criticize the policies and programs of the government. Therefore, the government needs to manage the work properly. Moreover, the democracy gives importance to public opinion. ಹೀಗಿದೆ. ನೋಡೋಣ ಬನ್ನಿ ಇದನ್ನು ನಾವು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡ್ತೀವಿ ಅಂತ. ನಾನು ನಿಮ್ಗೆ ಹೇಳಿದೆ ಇದನ್ನು ನಾನು ಒಂದು ಟೆಕ್ಸ್ಟ್ ಬುಕ್ನಿಂದ ತೊಗೊಂಡಿರೋದು ಅಂತ. ಹೌದು, ಶಾಲೆ ಅಥವಾ ಸ್ಕೂಲ್ಗಳಲ್ಲಿ ಬಳಸುವಂತಹ 8th ಇಂದ 10th ವರೆಗಿನ ಟೆಕ್ಸ್ಟ್ ಬುಕ್ನ ಕೆಲವು ಪ್ಯಾರಾಗ್ರಾಫನ್ನು ತಗೊಳ್ಳಿ ಅಂತ ತುಂಬ ಜನ ನನಗೆ ಹೇಳ್ತಾ ಇದ್ರಿ. ಹಾಗಾಗಿ ನಿಮಗಾಗಿ ನಾನು ಒಂದು ಟೆಕ್ಸ್ಟ್ ಬುಕ್ನ ಪ್ಯಾರಾಗ್ರಾಫ್, ಸೋಷಿಯಲ್ ಟೆಕ್ಸ್ಟ್ ಬುಕ್ನ ಒಂದು ಸಣ್ಣ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಒಂದು ವಾಕ್ಯ ಈ ರೀತಿಯಲ್ಲಿದೆ. ಏನಿದೆ ಅಂತ ಓದೋಣ. ಡೆಮೋಕ್ರಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ತಗೊಳ್ಳೋಣ. ಪ್ರಜಾಪ್ರಭುತ್ವ ಅಂತ. ಓಕೆ. ಎನ್ಶೋರ್ ಅಂತಂದ್ರೆ ಖಚಿತಪಡಿಸ್ಕೊಳ್ಳೋದು, ಖಾತ್ರಿ ಪಡಿಸ್ಕೊಳ್ಳೋದು ಅಂತ. ಯಾವುದಾದ್ರೂ ತಗೊಳ್ಳೋಣ. ನಾನಿಲ್ಲಿ ಖಾತ್ರಿ ಅಂತ ತಗೊಳ್ತಾ ಇದ್ದೀನಿ. ಖಾತ್ರಿಪಡಿಸುತ್ತದೆ ಅಥವಾ ನೀವು ಬೇಕಿದ್ರೆ ಖಚಿತಪಡಿಸುತ್ತದೆ ತಗೊಳ್ಳಿ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದಾರೆ. ಫ್ರೀಡಮ್ ಸ್ವಾತಂತ್ರ್ಯ ಅಂತ ತಗೊಳ್ಳಿ. ಆಫ್ ಸ್ಪೀಚ್ ಇದನ್ನ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಾರೆ, ಬರೆದಿದ್ದೀನಿ. ಆ್ಯಂಡ್ ಮತ್ತು ಎಕ್ಸ್ಪ್ರೆಷನ್ ಇದನ್ನು ನಾವು ಅಭಿವ್ಯಕ್ತಿ ಅಂತ ಹೇಳ್ತೀವಿ. ಓಕೆ, ಈ ರೀತಿಯಲ್ಲಿ ನಾನು ಈ ಪದಗಳನ್ನು ತಗೊಂಡಿದ್ದೀನಿ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಬಗ್ಗೆ. ಹಾಗಾಗಿ ಇದೇ ಏನಾಯ್ತು, ನಮಗೆ ಇಲ್ಲಿ ಸಬ್ಜೆಕ್ಟ್ ಆಯಿತು. ಪ್ರಜಾಪ್ರಭುತ್ವ ಏನು ಮಾಡುತ್ತಂತೆ? ಖಾತ್ರಿ ಪಡಿಸ್ಕೊಳ್ಳುತ್ತೆ. ಏನನ್ನ? ಖಚಿತಪಡಿಸ್ಕೊಳ್ಳುತ್ತೆ. ಏನನ್ನ? ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಸ್ವಾತಂತ್ರ್ಯ ಯಾವುದಕ್ಕೆ ಸಂಬಂಧಿಸಿದ ಹಾಗೆ ವಾಕ್, ಹಾಗೆ ಅಭಿವ್ಯಕ್ತ. ಇದನ್ನ ಬೇಕಿದ್ರೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಈ ರೀತಿಯಲ್ಲಿ ನೀವು ತಗೊಳ್ಬಹುದು. ಆಬ್ಜೆಕ್ಟ್ ಅಲ್ಲಿ ಬರೆದು ತೋರಿಸ್ತೀನಿ, ಅದನ್ನ ಬನ್ನಿ ನೋಡೋಣ ಹೇಗೆ ಅಂತ. ಇದನ್ನ ಇಷ್ಟನ್ನು ಆಬ್ಜೆಕ್ಟ್ ಅಂತ ತಗೊಳ್ಬಹುದು. ತಗೊಳ್ತಾ ಇದ್ದೀನಿ. ಪ್ರಜಾಪ್ರಭುತ್ವವು ಏನನ್ನ ಬರೆಯೋಣ? ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಏನ್ ಮಾಡುತ್ತಂತೆ? ಖಾತ್ರಿಪಡಿಸುತ್ತದೆ. ಬರೆಯೋಣ. ಖಾತ್ರಿಪಡಿಸುತ್ತದೆ, ಖಚಿತಪಡಿಸುತ್ತದೆ, ಎರಡರಲ್ಲಿ ಒಂದು. ನೋಡಿ, ಹೀಗೆ ಇಲ್ಲಿ ನಾನು ವಾಕ್ಯವನ್ನು ತಗೊಂಡಿದ್ದೀನಿ. ಆ್ಯಂಡ್ ಆಸ್ ಐ ಸೆಡ್ ಅರ್ಲಿಯರ್, ಇಲ್ಲಿ ನಾವು ಹೇಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಬಂದಾಗ ಪ್ರಜಾಪ್ರಭುತ್ವವು ಸಬ್ಜೆಕ್ಟ್ ಆಗಿದೆ, ಖಾತ್ರಿಪಡಿಸ್ಕೊಳ್ಳೋ ಅಂಥದ್ದು ವರ್ಬ್ ಆಗಿದೆ. ಏನನ್ನ ಖಾತ್ರಿಪಡಿಸ್ಕೊಳ್ಳುತ್ತೆ? ಸ್ವಾತಂತ್ರ್ಯ. ಯಾವುದಕ್ಕೆ ಸಂಬಂಧಿಸಿದ ಹಾಗೆ ಅದನ್ನ ಇಲ್ಲಿ ತಗೊಂಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇದು ಮೊದಲನೇ ವಾಕ್ಯವಾಗಿತ್ತು. ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಹೀಗಿದೆ. ದೇರ್ ಫೋರ್ ಅಂತ ಕೊಟ್ಟಿದ್ದಾರೆ.
ಹಾಗಾಗಿ ಅಂತ ತಗೊಳ್ಳೋಣ, ಕಮ ದ ಪೀಪಲ್ ಜನರು ಹ್ಯಾವ್ ದ ರೈಟ್ ಟು ರಿವ್ಯೂ ಆ್ಯಂಡ್ ಕ್ರಿಟಿಸೈಸ್. ಹ್ಯಾವ್ ದ ರೈಟ್, ಹ್ಯಾವ್ ಹೊಂದಿದ್ದಾರೆ ಅಂತ ತಗೊಳ್ಬಹುದು. ರೈಟ್ ಹಕ್ಕು, ಯಾಕಾಗಿ? ಟು ರಿವ್ಯೂ ಆ್ಯಂಡ್ ಕ್ರಿಟಿಸೈಸ್. ರಿವ್ಯೂ ಪರಿಶೀಲಿಸು ಈ ರೀತಿಯಲ್ಲಿ ತಗೊಳ್ಳಿ. ಆ್ಯಂಡ್ ಕ್ರಿಟಿಸೈಸ್ ಅಂದರೆ ಟೀಕಿಸು, ಟೀಕೆ ಅಂತ ಬರುತ್ತಲ್ವ ಅದು. ಟೀಕಿಸು ಏನನ್ನ? ದ ಪಾಲಿಸೀಸ್ ನೀತಿಗಳನ್ನು, ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ, ಕಾರ್ಯಕ್ರಮಗಳು ಅಂತ ತಗೊಳ್ಳೋಣ. ಕಾರ್ಯಕ್ರಮಗಳು ಯಾವುದರ? ಆಫ್ ದಿ ಗವರ್ನಮೆಂಟ್. ಇದನ್ನು ನಾವು ತಗೊಳ್ಬಹುದೇನಂತ? ಸರ್ಕಾರದ ಅಂತ. ಓಕೆ, ಎಸ್, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಹಾಗಾಗಿ ಅಂತ ಇದನ್ನ ಬರೆದು ಮುಂದಕ್ಕೆ ಹೋಗೋಣ. ದ ಪೀಪಲ್ ಜನರಿಲ್ಲಿ ಹಕ್ಕನ್ನು ಹೊಂದಿದ್ದಾರೆ. ಎಂತಹ ಹಕ್ಕು? ಪರಿಶೀಲಿಸಬಹುದಂತೆ, ಟೀಕಿಸಬಹುದಂತೆ. ಏನನ್ನ? ಸರ್ಕಾರದ ಪಾಲಿಸೀಸ್ ನೀತಿಗಳೇನಿದೆ, ಸರ್ಕಾರದ ಕಾರ್ಯಕ್ರಮಗಳೇನಿದೆ ಅವುಗಳನ್ನ ಜನರು ಇಲ್ಲಿ ಪರಿಶೀಲಿಸಬಹುದು, ಅದನ್ನ ಟೀಕೆ ಕೂಡ ಮಾಡಬಹುದು. ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ, ಇಲ್ಲಿ ನಮಗೆ ಸ್ವಾತಂತ್ರ್ಯ ಅನ್ನುವಂಥದ್ದಿದೆ, ವಾಕ್ ಸ್ವಾತಂತ್ರ್ಯವಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು. ಸೊ ವಾಕ್ ಸ್ವಾತಂತ್ರ್ಯ ಅಂದರೆ ಇದೇನೆ. ಏನಾದರೂ ನಮಗೆ ತಪ್ಪು ಅನ್ನಿಸ್ತಾ ಇದೆ ನಾವು ಕೇಳಬಹುದು, ಆ ಫ್ರೀಡಮ್ ನಮಗೆ ಇದೆ. ದಿಸ್ ಇಸ್ ವಾಟ್ ಕಾಲ್ಡ್ ಡೆಮೋಕ್ರಸಿ. ಹೇಗೆ ಬರೆಯೋದು ನೋಡಿ. ಮೊದಲನೇದಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಪೀಪಲ್ ಇವ್ರ ಕಡೆಯಿಂದ ಕೆಲಸ ಆಗುವಂಥದ್ದು, ಹಾಗಾಗಿ ಜನರು ಇವರೇ ಸಬ್ಜೆಕ್ಟ್ ಆಗ್ತಾರೆ. ಇವರು ಏನನ್ನ ಹೊಂದಿದ್ದಾರಂತೆ? ಹಕ್ಕನ್ನು ಹೊಂದಿದ್ದಾರಂತೆ. ನೋಡಿ, ಹೊಂದಿದ್ದಾರೆ ಅನ್ನುವಂಥದ್ದೇನಿದೆ ವರ್ಬ್ ಆಯ್ತು. ಯಾವ ರೀತಿಯಲ್ಲಿ, ಏನು ವಿಷಯ ಅನ್ನುವಂಥದ್ದು ಇಲ್ಲಿದೆ. ಬನ್ನಿ ಬರೆಯೋಣ. ಹಾಗಾಗಿ ಜನರು ಯಾವುದರ? ಸರ್ಕಾರದ ನೀತಿಗಳನ್ನು ಅಂದರೆ ಪಾಲಿಸೀಸ್, ನೀತಿಗಳನ್ನು ಮತ್ತು ಕಾರ್ಯಕ್ರಮಗಳನ್ನು, ನೀತಿಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಏನು ಮಾಡೋದಕ್ಕೆ? ರಿವ್ಯೂ ಹಾಗೆ ಕ್ರಿಟಿಸೈಸ್. ಬರೆಯೋಣ. ಪರಿಶೀಲಿಸುವ ಮತ್ತು ಟೀಕಿಸುವ ಹಕ್ಕನ್ನು ಹೊಂದಿದ್ದಾರೆ. ಈ ರೀತಿಯಲ್ಲಿ ಬರುತ್ತೆ, ಹಕ್ಕನ್ನು ಹೊಂದಿದ್ದಾರೆ, ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ತಗೊಂಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್ ಇಲ್ಲಿ ಏನೇನು ಹೇಳಿದ್ದೆ ಕಂಟೆಂಟ್ ಅದೇ ರೀತಿಯಲ್ಲೇ ಬರೆದಿದ್ದೀನಿ. ಜನರು ಅಂತ ಕೊಟ್ಟಿದ್ದಾರೆ, ಇವರೇ ಸಬ್ಜೆಕ್ಟ್ ಆಗ್ತಾರೆ. ಹಕ್ಕನ್ನು ಹೊಂದಿದ್ದಾರೆ ವರ್ಬ್. ಏನಕ್ಕಾಗಿ? ಪರಿಶೀಲಿಸೋದಕ್ಕೆ, ಟೀಕಿಸೋದಕ್ಕೆ. ಏನನ್ನ? ನೀತಿಗಳು ಹಾಗೆ ಕಾರ್ಯಕ್ರಮಗಳನ್ನ. ಯಾವುದರ? ಸರ್ಕಾರದ. ಹೀಗೆ ಇಲ್ಲಿ ನಾನು ಆಬ್ಜೆಕ್ಟ್ ಅನ್ನ ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವಂತಹ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಓಕೆ, ಇದು ಎರಡನೇ ವಾಕ್ಯವಾಗಿತ್ತು. ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ? ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮೂರನೇ ವಾಕ್ಯ therefore ಅಂತ ಕೊಟ್ಟಿದ್ದಾರೆ, ತಗೊಳ್ಳೋಣ. ಹಾಗಾಗಿ, the government needs to manage the work properly. ಗವರ್ನಮೆಂಟ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ಸರ್ಕಾರವು ಹೀಗೆ ಬರುತ್ತೆ. ನೀಡ್ಸ್ ಅಗತ್ಯವಿದೆ, ಈ ರೀತಿಯಲ್ಲಿ ಇದು ಬರುತ್ತೆ. ಏನು ಮಾಡೋದಕ್ಕೆ? ನಿಭಾಯಿಸಲು. ಟು ಮ್ಯಾನೇಜ್ ನಿಭಾಯಿಸಲು. ಏನನ್ನ? ದ ವರ್ಕ್ ಕೆಲಸವನ್ನು, ಕಾರ್ಯವನ್ನು. ಎನಿಥಿಂಗ್ ಈಸ್ ಓಕೆ, ಎರಡರಲ್ಲಿ ಒಂದು. ಪ್ರಾಪರ್ಲಿ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ. ಸರಿಯಾಗಿ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ದೇರ್ಫೋರ್
ಹಾಗಾಗಿ ಕಮ ಯಾರು ಸರ್ಕಾರ ಇವರೇ ಏನಾಗ್ತಾರೆ ಸಬ್ಜೆಕ್ಟ್ ಆಗ್ತಾರೆ. ಇವ್ರಿಗೆ ಅಥವಾ ಇವ್ರಿಗೇನೋ ಮಾಡುವ ಅಗತ್ಯವಿದೆ. ಏನು ಮಾಡಬೇಕಂತೆ ನೋಡಿ, ನೀಡ್ಸ್ ಅಗತ್ಯವಿದೆ ವರ್ಬ್ ಆ್ಯಂಡ್ ಇಲ್ಲಿರೋಂಥ ಕಂಟೆಂಟ್ ಏನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ. ಹೇಗೆ ಬರೆಯೋದು ಬರೆದು ತೋರಿಸ್ತಾ ಇದ್ದೀನಿ. ಹಾಗಾಗಿ ಸರ್ಕಾರವು ಕಾರ್ಯವನ್ನು ಅಥವಾ ಕೆಲಸವನ್ನು ಎರಡರಲ್ಲಿ ಒಂದು ಕಾರ್ಯವನ್ನು ಹೇಗೆ ಸರಿಯಾಗಿ ನಿಭಾಯಿಸುವ ಅಗತ್ಯವಿದೆ. ನಿಭಾಯಿಸುವ ಈ ರೀತಿಯಲ್ಲಿ ಸ್ವಲ್ಪ ಬದಲಾಯಿಸಿ ತಗೊಳ್ತಾ ಇದ್ದೀನಿ. ನಿಭಾಯಿಸುವ ಅಗತ್ಯವಿದೆ. ಹೀಗಿಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡಿದ್ದೀನಿ. ನೋಡಿದ್ರ ಅಲ್ಲಿ ಏನೇನು ಪದಗಳಿತ್ತು ಅದನ್ನೇ ಬಳಸಿದ್ದೀನಿ. ಹೊಸದಾಗಿ ಏನನ್ನೂ ನಾನು ಆ್ಯಡ್ ಮಾಡಿಲ್ಲ. ಇಲ್ಲಿ ಸರ್ಕಾರವು ಸಬ್ಜೆಕ್ಟ್ ಆಗುತ್ತೆ, ಕಾರ್ಯವನ್ನು ಸರಿಯಾಗಿ ನಿಭಾಯಿಸುವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಇದರ ಅಗತ್ಯವಿದೆ ಅಂತೇನು ಹೇಳಿದ್ದಾರೆ, ಇದನ್ನ ವರ್ಬ್ ಅಂತ ತಗೊಳ್ಬಹುದು. ಈ ರೀತಿಯಲ್ಲಿ ಇಲ್ಲೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಇದು 3ನೇ ವಾಕ್ಯವಾಗಿತ್ತು. ಈಗ ನಾನು 4ನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಏನಂತ ಹೇಳಿದ್ದಾರೆ ನೋಡಿ. ಮೋರ್ ಓವರ್ ಇದನ್ನ ಇದಲ್ಲದೆ ಅಂತ ತಗೊಳ್ಳಿ. ದ ಡೆಮೋಕ್ರಸಿ ನಮಗೆ ಗೊತ್ತಿದೆ ಪ್ರಜಾಪ್ರಭುತ್ವ. ಗಿವ್ಸ್ ತಗೊಳ್ಳಿ ಇದನ್ನ ಕೊಡುತ್ತದೆ. ಏನನ್ನ ಕೊಡೋದು, ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ. ಬರೆಯೋಣ ಪ್ರಾಮುಖ್ಯತೆ. ಯಾರಿಗೆ, ಟು ಪಬ್ಲಿಕ್ ಒಪಿನಿಯನ್ ಸಾರ್ವಜನಿಕ. ಪಬ್ಲಿಕ್ ಸಾರ್ವಜನಿಕ, ಒಪಿನಿಯನ್ ಅಂತ ಹೇಳಿದ್ದಾರಲ್ವಾ ಅಭಿಪ್ರಾಯ ಅಂತ ಹೇಳ್ಬಹುದು. ಅಭಿಪ್ರಾಯ ಫುಲ್ ಸ್ಟಾಪ್. ಈ ರೀತಿಯಲ್ಲಿ ಇಲ್ಲಿ ನಾನು ಪದಗಳನ್ನು ತಗೊಂಡಿದ್ದೀನಿ. ಏನು ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಇದಲ್ಲದೆ ಅಂತ ಹೇಳಿದೆ. ಫಸ್ಟ್ ಅದನ್ನ ಬರ್ಕೊಂಡು ಬಿಡೋಣ. ಇದಲ್ಲದೆ ಇಲ್ಲೇನಂತ ಹೇಳಿರೋದು ನೋಡಿ, ಡೆಮೋಕ್ರಸಿ ಗಿವ್ಸ್ ಇಂಪಾರ್ಟೆನ್ಸ್ ಟು ಪಬ್ಲಿಕ್ ಒಪಿನಿಯನ್. ಡೆಮೋಕ್ರಸಿ ಏನನ್ನೋ ಕೊಡುತ್ತಂತೆ. ಹಾಗಾಗಿ ಪ್ರಜಾಪ್ರಭುತ್ವ ಡೆಮೋಕ್ರಸಿಯೇ ನಮ್ಮ ಸಬ್ಜೆಕ್ಟ್ ಆಯಿತು. ಗಿವ್ಸ್ ಇದು ವರ್ಬ್ ಆಯಿತು. ಏನನ್ನ ಕೊಡುತ್ತೆ ಅನ್ನುವಂಥದ್ದು ಆಬ್ಜೆಕ್ಟ್ನಲ್ಲಿ ಇದೆ. ಹೇಗೆ ಬರೆಯೋದು ಬರೆದು ತೋರಿಸ್ತೀನಿ ನೋಡಿ. ಪ್ರಜಾಪ್ರಭುತ್ವವು ಸಾರ್ವಜನಿಕ ಅಭಿಪ್ರಾಯಕ್ಕೆ ಏನ್ ಮಾಡುತ್ತಂತೆ, ಪ್ರಾಮುಖ್ಯತೆಯನ್ನು ಕೊಡುತ್ತದೆ. ಈ ರೀತಿಯಲ್ಲಿ ನಾವು ವಾಕ್ಯವನ್ನ ಬರೀಬಹುದಿದೆ. ಪ್ರಾಮುಖ್ಯತೆಯನ್ನು ಕೊಡುತ್ತದೆ ಫುಲ್ ಸ್ಟಾಪ್. ಆ್ಯಂಡ್ ಆಸ್ ಯು ಕ್ಯಾನ್ ನೋಟಿಸ್ ಇಲ್ಲೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ಬಳಸಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ನೀವು ಯಾವುದೇ ಒಂದು ಕನ್ನಡದ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಈ ಫಾರ್ಮುಲಾನ ಬಳಸಬಹುದಿದೆ. ಇವತ್ತಿನ ಸೆಷನ್ನಲ್ಲಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ರಿ ಅಲ್ವಾ, ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಕಂಟೆಂಟನ್ನು ತಗೊಂಡು ಟ್ರಾನ್ಸ್ಲೇಟ್ ಮಾಡಿ ಅಂತ. ಅದೇ ರೀತಿಯಲ್ಲೇ ನಾನು ಇವತ್ತು ಟೆಕ್ಸ್ಟ್ ಬುಕ್ನಿಂದ, ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ನಿಂದ ಒಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಇನ್ ಯುವರ್ ಎಕ್ಸಾಮಿನೇಷನ್. ಇವತ್ತಿನ ನಮ್ಮ ಸೆಷನ್ ಹೇಗಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಿಮ್ಮ ಸ್ನೇಹಿತರು 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವರೊಂದಿಗೆ ನಮ್ಮ ತರಗತಿಗಳನ್ನೆಲ್ಲ ಶೇರ್ ಮಾಡಿ. ನೀವು ಕೂಡ ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕ ಅಥವಾ ಕೋರ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟಾರ್ಗೆಟ್ 402 ಟಾರ್ಗೆಟ್ PSI ಸೆಷನ್ಸನ್ನು ವಾಚ್ ಮಾಡಬೇಕು ಅಂತಿದ್ದಲ್ಲಿ ಪ್ಲೇಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿ ಸೆಷನ್ಸನ್ನು ವಾಚ್ ಮಾಡಿ. ನಾಳೆ 8 ಗಂಟೆಗೆ ಮತ್ತೊಂದು ಟ್ರಾನ್ಸ್ಲೇಷನನ್ನು ತೊಗೊಂಡು ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.